ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ ಸ್ನೇಹಿತರೆ, ಈ ಮಾವಿನ ಹಣ್ಣುಗಳು ಎಷ್ಟು ಚೆನ್ನಾಗಿದೆ. ಮಾವಿನ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಣ್ಣುಗಳ ರಾಜ ಅಂತಲೇ ಖ್ಯಾತಿ ಪಡೆದಿರೋ ಮಾವಿನ ಹಣ್ಣುಗಳು ಎಲ್ಲರಿಗೂ ತುಂಬ ಇಷ್ಟ. ಮಾವಿನ ಹಣ್ಣುಗಳು ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ, ಪೊಟ್ಯಾಷಿಯಂ ಎಲ್ಲವನ್ನು ಹೇರಳವಾಗಿ ಒಳಗೊಂಡಿರ್ತವೆ. ಖನಿಜಗಳ ಸಮೃದ್ಧ ಮೂಲ ಆಗಿದೆ ಮಾವಿನ ಹಣ್ಣು. ಇದನ್ನು ತಿನ್ನಲು ರುಚಿಕರ ಅಷ್ಟೇ ಅಲ್ಲ, ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಪ್ರಯೋಜನಗಳಿವೆ. ಮಾವಿನ ಹಣ್ಣಿನಲ್ಲಿ ಫೈಬರ್, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಇರುತ್ತವೆ. ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾವಿನ ಹಣ್ಣು ಹೆಸರು ಕೇಳಿದರೇ ಬಾಯಲ್ಲಿ ನೀರು ಬರುತ್ತದೆ, ಅಷ್ಟು ರುಚಿಕರವಾದ ಹಣ್ಣು. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು. ಪೇರಳೆ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದರಲ್ಲಿ ಕೆಂಪು ಬಣ್ಣದ ಪೇರಳೆ ಹಣ್ಣು, ಒಳಗಡೆ ಕಟ್ ಮಾಡಿದಾಗ ಒಳಗಡೆ ಕೆಂಪು ಬಣ್ಣ, ಬಿಳಿ ಬಣ್ಣ ಇರುತ್ತೆ. ಹಳದಿ ಪೇರಳೆ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಲಿಚಿ ಹಣ್ಣು. ಲಿಚಿ ಹಣ್ಣು ಕೂಡ ತುಂಬ ವಿಟಮಿನ್, ಮಿನರಲ್ ಎಲ್ಲದರಿಂದ ಸಮೃದ್ಧವಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಒಳಗಡೆ ಈ ಥರ ಮೃದುವಾಗಿ ಹತ್ತಿಯ ಥರ ಇರುತ್ತೆ. ತಿನ್ನಲು ಹಣ್ಣು ತುಂಬ ರುಚಿಯಾಗಿರುತ್ತೆ. ಇದು ನೋಡಿ ಗೋಡಂಬಿ ಆ್ಯಪಲ್ ಅಂತಾರೆ. ಇದಕ್ಕೆ ಕ್ಯಾಶ್ಯೂ ಆ್ಯಪಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದು ಕೆಳಗಡೆ ಇದೆಲ್ಲ ಅದು ಗೋಡಂಬಿ. ಇದು ನೋಡಿ, ಇದನ್ನು ತಿಂದರೆ ಒಳಗಡೆ ಇದು ಕೂಡ ತುಂಬ ಮೃದುವಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕೃಷ್ಣನಿಗೆ ತುಂಬ ಇಷ್ಟವಾದ ಹಣ್ಣು ಅಂತೆ. ಇದನ್ನು ಪಿಟ್ಟಂಗ ಹಣ್ಣು ಅಂತ ಕನ್ನಡದಲ್ಲಿ ಕರೀತಾರೆ. ಇದು ನೋಡಿ ಸ್ಟಾರ್ ಫ್ರೂಟ್ ಅಂತ. ಇದು ಕೂಡ ವಿಟಮಿನ್ ಸಿಯಿಂದ ತುಂಬ ಹೇರಳವಾಗಿದೆ. ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಇದು ಕೂಡ ಚರ್ಮದ ಆರೋಗ್ಯಕ್ಕೆ, ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು. ಇದು ನೋಡಿ ಏಲಕ್ಕಿ ಬಾಳೆಹಣ್ಣಿನಲ್ಲಿ ಇದು ನೋಡಿ ನೇಂದ್ರ ಬಾಳೆಹಣ್ಣು. ಎಷ್ಟು ಇದರ ಕಲರ್ ಬಾಳೆಹಣ್ಣುಗಳಿದೆ. ಇದನ್ನು ನೇಂದ್ರ ಬಾಳೆಹಣ್ಣು ತುಂಬ ರುಚಿಯಾಗಿರುತ್ತದೆ. ಇದು ನೋಡಿ ಪರ್ಪಲ್ ಕಲರ್ ಬನಾನಾ ಅಂತ, ಅಂದರೆ ನೇರಳೆ ಹಣ್ಣಿನ ಬಣ್ಣದ ಬಾಳೆಹಣ್ಣು. ಇದು ನೋಡಿ ಡ್ರ್ಯಾಗನ್ ಫ್ರೂಟ್ ಅಂತೂ ಮಕ್ಕಳಿಗೆ ತುಂಬ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಮಕ್ಕಳಿಗೆ ದಿನ ಇದನ್ನು ಕೊಡ್ತಾ ಬಂದರೆ ಅವರ ಕಣ್ದೃಷ್ಟಿ, ಅವರ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಕಂಡುಬರುತ್ತದೆ. ಇದು ತುಂಬ ಹೆಲ್ದಿಯಾದ ಫ್ರೂಟ್ ಅಂತ ಇದನ್ನು ಡಿಸೈಡ್ ಮಾಡಿದ್ದಾರೆ. ಇದು ತುಂಬ ಒಳ್ಳೆಯದು. ಇದು ಒಂಥರ ಚೆರಿ ಹಣ್ಣು. ಇದು ನೋಡಿ, ನೋಡೋದಕ್ಕೆ ಕುಂಬಳಕಾಯಿ ಥರ ಶೇಪ್ ಇರುತ್ತೆ. ಇದರಲ್ಲೂ ವಿಟಮಿನ್ ಎಲ್ಲ ತುಂಬ ಹೇರಳವಾಗಿರುತ್ತೆ. ವಿಟಮಿನ್ ಸಿ ತುಂಬ ಸಮೃದ್ಧವಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಇದು ನೋಡಿ ಚೆರಿ ಹಣ್ಣಲ್ಲೇ ಎಷ್ಟು ಕಲರ್ಸ್ ಇದೆ, ನೆಲ್ಲಿಕಾಯಿ ಥರ ಇದೆ. ಇದು ನೋಡಿ ದಾಳಿಂಬೆ ವಿಟಮಿನ್ ಎ ತುಂಬ ಸಮೃದ್ಧವಾಗಿದೆ. ಇದು ಅಸ್ತಮಾ ಇರೋರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ದಾಳಿಂಬೆ ಹಣ್ಣಿನ ಸೇವನೆಯಿಂದ ರಕ್ತ ವೃದ್ಧಿಯಾಗುತ್ತದೆ, ಹಿಮೋಗ್ಲೋಬಿನ್ ಹೆಚ್ಚಾಗಿ ಶೇಖರಣೆ ಆಗುತ್ತೆ. ಇದು ನೋಡಿ ಗ್ರೀನ್ ಆ್ಯಪಲ್ ತಿನ್ನೋದು ತುಂಬ ಒಳ್ಳೆಯದು. ಇದು ನೋಡಿ ರೆಡ್ ಆ್ಯಪಲ್. ದಿನ ಒಂದು ಆ್ಯಪಲ್ ತಿಂದುಬಿಟ್ರೆ ಡಾಕ್ಟ್ರ್ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ. ಇದು ನೋಡಿ ಸೀತಾಫಲ ಎಷ್ಟು ಚೆನ್ನಾಗಿದೆ. ಇದು ಹಲಸಿನ ಹಣ್ಣು. ಹಸಿದು ಹಲಸು ಉಂಡು ಮಾವು ಅಂಥೇಳಿ, ಹಸಿದಾಗ ಹಲಸಿನ ಹಣ್ಣು ತಿಂದರೆ ಬೇಗ ಹೊಟ್ಟೆ ತುಂಬುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ನೋಡಿ ದ್ರಾಕ್ಷಿ ಎಷ್ಟು ಚೆನ್ನಾಗಿದೆ. ಒಂಥರ ಕೆಂಪು ಅಥವಾ ನೇರಳೆ ಕಲರ್ ಮಿಕ್ಸ್ ಇದೆ. ಇದನ್ನು ಫಿಂಗರ್ ಶೇಪ್ ದ್ರಾಕ್ಷಿ ಅಂತ ಕರೀತಾರೆ. ಇದು ನೋಡಿ ಅದರಲ್ಲಿ ಬ್ಲ್ಯಾಕ್ ದ್ರಾಕ್ಷಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಿನ ಹಣ್ಣಿನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಇದು ನೋಡಿ ಟೊಮೆಟೊ ಕಾಯಿ ಮತ್ತು ಟೊಮೆಟೊ ಹಣ್ಣು. ಟೊಮೆಟೊನ ತರಕಾರಿ ಅಂತಲೂ ಕರೀತಾರೆ, ಹಣ್ಣು ಅಂತಲೂ ಕರೀತಾರೆ. ಇದರಲ್ಲಿ ಲೈಕೋಪಿನ ಅಂತ ಒಂದು ದ್ರವ ಇರುತ್ತೆ. ಆ ಲೈಕೋಪಿನ ಸೇವನೆಯಿಂದ ನಮಗೆ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟೋಕ್ಕೆ ಸಹಾಯ ಮಾಡುತ್ತಂತೆ. ಟೊಮೆಟೊ ದಿನ ಉಪಯೋಗಿಸೋದು ಒಳ್ಳೆಯದು. ಇದು ಒಂಥರ ಪ್ಲಮ್ ಅಂತ ಹೇಳಿ, ಇದು ಒಳಗಡೆ ತುಂಬ ರಸ ಸಮೃದ್ಧಿಯಾಗಿರುತ್ತೆ. ಇದನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯ. ವಯಸ್ಸಾದವರಂತೂ ಈ ಥರ ಹಣ್ಣುಗಳನ್ನು ದಿನ ಸ್ವಲ್ಪವಾಗಿ ತಿನ್ನೋದ್ರಿಂದ ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೋದು. ಇದು ನೋಡಿ ನೆಲ್ಲಿಕಾಯಿ. ಇದು ಮರದಲ್ಲಿ ಬಿಡುತ್ತೆ. ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ. ಇದು ನೋಡಿ ಮಾವಿನ ಹಣ್ಣು ಹೇಗೆ ಗೊಂಚಲಾಗಿ ಬಿಟ್ಟಿದೆ.
ಎಲ್ಲ ಹಣ್ಣುಗಳು ನೋಡಿ ಎಷ್ಟು ನೋಡೋದಕ್ಕೆ ಎಷ್ಟು ಸುಂದರವಾಗಿವೆ, ಅಷ್ಟೇ ತಿನ್ನೋದಕ್ಕೂ ಮಧುರವಾಗಿರುತ್ತವೆ. ದಿನ ಹಣ್ಣುಗಳ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.